ಇವತ್ತಿನ ದಿನ ಯಾವ ಶರಣರು ಬರ್ತಾರೆ, ಏನ್ ಸಂದೇಶವನ್ನ ಕೊಡ್ತಾರೆ ಅಂತಂದಾಗ ಹೇಳ್ತಾರೆ, ಎನ್ನ ಕಕ್ಷೆಯಲ್ಲಿ ಸ್ವಾಯತ್ತವಾದನಯ್ಯ ಶಂಕರ ದಾಸಿಮಯ್ಯನು. ಎನ್ನ ಕಕ್ಷೆಯಲ್ಲಿ ಸ್ವಾಯತ್ತವಾದನಯ್ಯ ಶಂಕರ ದಾಸಿಮಯ್ಯನು, ಎನ್ನ ಕರಸ್ಥಲದಲ್ಲಿ ಸ್ವಾಯತ್ತವಾದನಯ್ಯ ಉರುಲಿಂಗ ಪೆದ್ದಯ್ಯನು, ಎನ್ನ ಹೃದಯದಲ್ಲಿ ಸ್ವಾಯತ್ತವಾದನಯ್ಯ ಪ್ರಭುದೇವರು, ಎನ್ನ ಭ್ರೂಮಧ್ಯದಲ್ಲಿ ಸ್ವಾಯತ್ತವಾದನಯ್ಯ ಚನ್ನಬಸವಣ್ಣನು, ಎನ್ನ ಬ್ರಹ್ಮರಂಧ್ರದಲ್ಲಿ ಸ್ವಾಯತ್ತವಾದನಯ್ಯ ಸಂಗನ ಬಸವಣ್ಣನು. ಮಹಾಲಿಂಗ ಕಲ್ಲೇಶ್ವರ ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು. ಮಹಾಲಿಂಗ ಕಲ್ಲೇಶ್ವರ ಯಾರ ವಚನಾಂಕಿತ ಇದು? ಹಾವಿನಹಾಳ ಕಲ್ಲಯ್ಯನವರ. ಹಾವಿನಹಾಳ ಕಲ್ಲಯ್ಯನವರ ವಚನ. ಅವರು ಹೇಳ್ತಾರೆ, ಎನ್ನ ಕಕ್ಷೆಯಲ್ಲಿ ಸ್ವಾಯತ್ತವಾದನಯ್ಯ ಶಂಕರ ದಾಸಿಮಯ್ಯನು. ಇಲ್ಲಿ ಸ್ವಾಯತ್ತ ಅಂತಕ್ಕಂಥ ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಸ್ವಾಯತ್ತ ಮತ್ತು ಆಯತ. ಲಿಂಗ ಆಯತ. ಆಯತ ಅಂದ್ರೆ ಧರಿಸುವುದು. ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಏನು ಧರಿಸ್ತಾರಲ್ಲ ಅದು ಆಯತ, ಅದಕ್ಕೆ ಲಿಂಗಾಯತ. ಲಿಂಗಾಯತರು ಅಂತ ಯಾರಿಗೆ ಕರಿತೇವಂದ್ರೆ, ಲಿಂಗವನ್ನ ಯಾರು ಆಯತ ಮಾಡ್ಕೊಳ್ತಾರ, ಯಾರು ಧರಿಸ್ತಾರ ಅವರು ಮಾತ್ರ ಲಿಂಗಾಯತರು. ಆದ್ರೆ ಲಿಂಗಾಯತರು ಹೊಟ್ಟೆ ಹುಟ್ಟಿದವರು, ಲಿಂಗಾಯತರು ಹೊಟ್ಟೆ ಹುಟ್ಟಿದವರಿಗೆ ಏನ್ ಅನ್ಬೇಕು? ಶರಣರ ಪ್ರಕಾರ ಬಂದಾಗ ಅವ್ರು ಹೇಳ್ತಾರೆ, ಯಾರು ಲಿಂಗವನ್ನ ಆಯತ ಮಾಡ್ಕೊಳ್ತಾರೋ ಅವರು ಲಿಂಗಾಯತರು. ಇಲ್ಲ ಅಂದ್ರೆ ಹೆಂಗಂದ್ರೆ, ಪೊಲೀಸನ ಮಗ ಪೊಲೀಸ್, ಪ್ರಧಾನಮಂತ್ರಿ ಮಗ ಪ್ರಧಾನಮಂತ್ರಿ, MLA ಮಗ MLA ಕರೀತಾರೆ. ನಿಂಗ ಪೊಲೀಸನ ಮಗನಿಗೆ ಪೊಲೀಸ್ ಅಂತ ಹೇಳಲ್ಲ, MLA ಮಗನಿಗೆ MLA ಅಂತ ಹೇಳಲ್ಲ, ಪ್ರಧಾನಮಂತ್ರಿ ಮಗನಿಗೆ ಪ್ರಧಾನಮಂತ್ರಿ ಅಂತ ಹೇಳಲ್ಲ. ಹಂಗ ಲಿಂಗಾಯತರ ಹೊಟ್ಟೆ ಹುಟ್ಟಾರ ಅಂದ ತಕ್ಷಣ ಲಿಂಗಾಯತರನ್ನಲ್ಲ ನಮ್ಮ ಶರಣರು. ಯಾರ ಲಿಂಗವನ್ನ ಆಯತ ಮಾಡ್ಕೊಳ್ತಾರೋ, ಯಾರ ಲಿಂಗವನ್ನ ಧರಿಸ್ತಾರೋ ಅವರು ಮಾತ್ರ ಲಿಂಗಾಯತರು. ಇದು ಶರಣರ ಸ್ಪಷ್ಟ ನುಡಿ. ಅದಕ್ಕಾಗಿಯೇ ಕಠೋರವಾಗಿ ಆದ್ರೂ ಕೂಡ ಒಂದೊಂದ್ಸರಿ ತಿದ್ದಿ ತೀಡಿ ನಮಗರಿವು ಬರಲಿ ಅಂತ ಶರಣರು ಎಷ್ಟೋ ಕಠೋರ ಶಬ್ದದ ಮುಖಾಂತರ ನಮಗ್ ಎಚ್ಚರ ಮಾಡ್ತಾರೆ. ನಂಬಿದ ಹೆಂಡತಿಗೆ ಗಂಡನೊಬ್ಬನೇ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ. ಇವು ಯಾಕೆ ಹೇಳ್ತಾರ, ಇಂಥ ಶಬ್ದಗಳು ಯಾಕೆ ಉಪಯೋಗ ಮಾಡ್ತಾರಂತಂದ್ರೆ ಅವ್ರಿಗೊಂದು ನಮಗ್ ಸತ್ಯದ ದರ್ಶನವನ್ನ ಮಾಡಿಸ್ಬೇಕಾಗ್ಯದ. ಅದಕ್ಕಾಗಿ ಅವ್ರು ಹೇಳ್ತಾರೆ ಆಯತ. ಆಯತ ಅಂದ್ರೆ ಧರಿಸುವುದು. ಗುರು ಬಂದು ನಮ್ಮ ಅಂಗದ ಮೇಲೆ ಲಿಂಗವನ್ನ ಕೊಟ್ಟನಂತಂದ್ರೆ ಅದು ಆಯತ ಲಿಂಗ ಆಗ್ತದ. ಸ್ವಾಯತ ಅಂತಂದ್ರೆ ಸ್ವಾನುಭಾವದ ಮುಖಾಂತರ, ನಮ್ಮ ಸಾಧನೆಯ ಮುಖಾಂತರ, ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಲಿಂಗ ಏನು ಕಾಣ್ತೇವಲ್ಲ ಅದು ಸ್ವಾಯತ ಲಿಂಗ. ಸ್ವಾಯತ ಆಯತದ ಲಿಂಗವನ್ನ ಧರಿಸಿ ಅದರ ಮುಖಾಂತರ ಸ್ವಾಯತವನ್ನ ಸ್ವಾಧೀನಪಡಿಸಿಕೊಳ್ಳೋದು, ಅದಕ್ಕೆ ಹೋಗಿ ಮುಟ್ಟೋದು, ಅದರ ದರ್ಶನ ಮಾಡೋದೇನಾಗ್ತದ ಅದು ಸ್ವಾಯತ ಲಿಂಗ ಆಗ್ತದ. ಅದನ್ನೇ ಹೇಳ್ತಾರೆ, ಎನ್ನ ಕರಸ್ಥಲದಲ್ಲಿ ಸ್ವಾಯತವಾದನಯ್ಯ ಉರುಲಿಂಗ ಪೆದ್ದಯ್ಯನು. ಶರಣರು ಹೆಂಗೆ ಬದುಕ್ರಿ ಅಂತ ಹೇಳ್ತಾ ಇದಾರಂತಂದ್ರೆ, ಕೇಳಿರೆ ಕೇಳಿರೆ ಶಿವವಚನವ ಗುರುವಚನವ ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಶರಣರ ಮಾತುಗಳನ್ನ ಕೇಳಿ ಬದುಕಬೇಕಂತ, ಅವ್ರ ನುಡಿಗಳನ್ನ ಕೇಳಿ ಬದುಕಬೇಕಂತ. ಕೇಳೋರು ಏನಾಯ್ತು ಅಂದ್ರೆ ಹೇಳ್ತಾರೆ, ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಾಗಿಪ್ಪರು. ಯಾರು ಕೇಳ್ಯಾರೋ ಅವ್ರ ಮುಕ್ತಿನೇ ಆಗೋಗ್ಯಾರ. ಒಬ್ಬ ಅಂಗುಲಿ ಮಾಲ ಡಾಕು ಅನೇಕ ಜನರನ್ನ ಕೊಲೆ ಮಾಡಿ, ಅನೇಕ ಜನರ ಹೆಬ್ಬೆರಳನ್ನ ಕಡಿದು ಅದೇ ತನ್ನ ಮಾಲೆಯಾಗಿ ಹಾಕೊಳ್ತಕ್ಕಂಥವನು ಒಂದೇ ಶಬ್ದ ಕೇಳ್ತಾನ, ಬುದ್ಧ ಬಂದ್ ಹೇಳ್ತಾನ, ನಾನು ನಿಂತೀನಿ, ನಿಲ್ಬೇಕಾಗ್ಯದ ನೀ. ಈ ಶಬ್ದ ಕೇಳ್ತಾನ, ಕೇಳುನು, ಕೃತಾರ್ಥರಾಗಿ ಜೀವನವನ್ನ ಪಾವನ ಮಾಡಿಕೊಂಡುನು. ಕಲ್ಯಾಣಕ್ಕೆ ಬರ್ತಕ್ಕಂಥ ಶರಣರು, ಕಟುಕನಾಗಿರ್ತಕ್ಕಂಥ ನನ್ನಯ್ಯ, ಅವನು ಮಾತಂಗ ತಮ್ಮ ಅಂತ ಮೊದಲನೇ ಹೆಸರಿತ್ತು. ಅಂತ ಕಟುಕನಾಗಿರ್ತಕ್ಕಂಥವನು ಶರಣರ ಒಂದು ನುಡಿ ಕೇಳ್ತಾನ, ಸುಜ್ಞಾನಿ ದೇವರ ಒಂದು ಮಾತು ಕೇಳ್ತಾನ, ಕೃತಾರ್ಥರಾಗ್ತಾರ. ಶರಣರು ಮಾತುಗಳನ್ನ ಕೇಳಿ ಪರಿವರ್ತನೆರಾಗಿರ್ತಕ್ಕಂಥವ್ರು, ಕೃತಾರ್ಥರಾಗಿರ್ತಕ್ಕಂಥವ್ರು. ಅದನ್ನೇ ಹೇಳ್ತಾರೆ, ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಾಗಿಪ್ಪರು, ಅವರು ಮುಕ್ತಿಯನ್ನ ಪಡೆದಿರ್ತಕ್ಕಂಥವ್ರು. ಹೆಂಗ ಕೇಳ್ಬೇಕಂತಾರಂತಂದ್ರೆ, ಕೇಳೋದು ಒಂದು ಕಲೆ ಹೇಳ್ತಾರೆ. ಹೆಂಗಂದ್ರೆ, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚಾಗಿ ಅಹಂಕಾರ ಬಳಿದು ಶರಣರ ಅನುಭವ ಕೇಳಿದಡೆ ಅದೇ ಮುಕ್ತಿ ನೋಡಿರಯ್ಯ. ಹೆಂಗ್ ಕೇಳ್ಬೇಕಂತ? ತನು ಕರಗಿ ಮನ ಕೊರಗಿ. ತನು ಕರಗೋದಂತಂದ್ರ ಬಡುವಾಗದಲ್ಲ, ತೆಳ್ಳಗಾಗದಲ್ಲ. ಹೇಳ್ತಾರೆ, ಕಾಯಕದಲ್ಲಿ ಕಾಯವನ್ನ ಸವಿಸಬೇಕು.
ಕಾಯಕದಲ್ಲಿ ನಮ್ಮ ಶರೀರವನ್ನ ಸವಿಸಬೇಕು, ಕೇಳಿದ್ದನ್ನ ಅರಗಿಸ್ಕೊಳ್ಬೇಕು. ಮನ ಕೊರಗಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಭಾವಗಳನ್ನೆಲ್ಲ ಕಳೆದು ಸದ್ಭಾವವನ್ನ ತುಂಬಿಕೊಳ್ಬೇಕು. ಮನ ಕೊರಗಿ ಭಾವ ಬೆಚ್ಚಾಗಿ ಅಹಂಕಾರ ಬಳಿದು, ಅಹಂಕಾರಗಳನ್ನ ಕಳ್ಕೊಂಡು ಶರಣರ ಅನುಭವ ಕೇಳಿದರೆ ಅದೇ ಮುಕ್ತಿ ನೋಡಿರಯ್ಯ, ಅದೇ ನಮ್ಮ ಜೀವನದ ಮುಕ್ತ ಆಗ್ತದ, ಅದೇ ನಮಗೆ ಕೊನೆ ಜೀವನ ಕರ್ಕೊಂಡು ಹೋಗ್ತದ. ಇಂತಲ್ಲದೆ ಮನೋವ್ಯಾಕುಲನಾಗಿ ತನು ಮುಟ್ಟಿ ಕೇಳಿದರೆ ಉಪದೇಶವೆಂತೂ ಸಲ್ಲುವುದಯ್ಯ. ಹಿಂಗಲ್ದರೆ ಸುಮ್ಮನೆ ಏನೋ ಹೇಳತ್ತರ ಕೇಳತ್ತಿದೇವೋ ಅಂತ ಕೇಳದೇವಂತಂದ್ರೆ ಅದು ಜೀವನ ಪರಿವರ್ತನೆ ಆಗಲ್ಲ, ಅದು ಮುಕ್ತಿ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ. ಅದಕ್ಕಾಗಿ ಸದಾ ಕಾಲ ನಾವು ಹೆಂಗಿರ್ಬೇಕಂತ ಹೇಳ್ತಾರೆ ಅಂದ್ರೆ ಒಮ್ಮೆ ಅಭಿಮುಖರಾಗಿ ಒಮ್ಮೆ ಪರಾನ್ಮುಖರಾಗಿ ಕೇಳಲು ಎಂತಳವಡುವುದಯ್ಯ. ಒಮ್ಮ ಭಾವ ತುಂಬಿ ಹೌದು ಹೌದು ಇದೇ ಸತ್ಯದ, ಪರಮಾತ್ಮನ ಸ್ವರೂಪ ಅದ, ಇದು ಎಲ್ಲ ಸತ್ಯ ಅದ ಅಂತ ಕೇಳಿ ಮತ್ ಎದ್ದು ನಿಂತು ಧೂಳು ಜಾಡಿಸ್ಕೊಂಡೇವಂದ್ರ ಅದರ ಜೊತೆ ಅವು ಕೂಡ ಹೋಗ್ತವ. ಅದಕ್ಕಾಗಿ ಹೇಳ್ತಾರೆ ಏನು ಕೇಳ್ತೇವೋ ಅದೇ ಭಾವವನ್ನ ತುಂಬಿಕೊಳ್ಬೇಕು. ಯಾವ ಭಾವ ತುಂಬಿ ಅದು ಅಳವಡ್ತದೋ ಅದೇ ಆಗ್ತದ. ಅದಕ್ಕಾಗಿ ಅಂಥದನ್ನ ಕೇಳಬೇಕು, ಅಂಥದನ್ನೇ ಅಳವಡಿಸ್ಕೊಳ್ಬೇಕು. ಮಹಾಲಿಂಗ ಕಲೇಶ್ವರ ಗುರುವಚನವ ಪರಾನ್ಮುಖರಿಗೆ ಎಂದೆಂದು ಭವ ಹಿಂಗದು ನೋಡ. ಯಾರು ಬಾಹ್ಯವಾಗಿ ಕೇಳ್ತಾರೋ ಅಂತವರಿಗೆ ಈ ಭವವನ್ನ ಹರಿಯೋಲ್ಲ, ಭವವನ್ನ ಹೋಗಲ್ಲ. ಭವ ಹರಿಬೇಕು, ಜೀವನ ಮುಕ್ತರಾಗಬೇಕಾದ್ರೆ ಕೇಳುದು ಕೂಡ ಆನಂದವಾಗಿ ಕೇಳಬೇಕು. ಒಬ್ಬ ರಾಜನ ಹತ್ರ ಒಬ್ಬ ಗೊಂಬೆ ಮಾರಾಟ ಮಾಡ್ತಕ್ಕಂಥವ್ನು ಬರ್ತಾನ. ಗೊಂಬೆ ಮಾರಾಟ ಮಾಡ್ತಕ್ಕಂಥವ್ನು ಬಂದು 3 ಗೊಂಬೆಗಳು ಕೊಡ್ತಾನ. ರಾಜ ಅಂತಾನ ಎಷ್ಟು ರೇಟು ಅಂತಾನ. ಅವಾಗ ಗೊಂಬೆ ಮಾರಾಟಗಾರ ಹೇಳ್ತಾನ ಒಂದ್ರ ಬೆಲೆ 100, ಇನ್ನೊಂದ್ರ ಬೆಲೆ 500, ಮತ್ತೊಂದ್ರ ಬೆಲೆ 1000 ಅಂತಾನ. ರಾಜ ನೋಡ್ತಾನೆ ಎಲ್ಲಾ ಗೊಂಬೆಗಳು ಒಂದೇ ರೀತಿ ಅದಾವ, ಏನೇನು ಕುಂದು ಕೊರತೆ ವ್ಯತ್ಯಾಸ ಇಲ್ಲ. ಯಾಕೆ ಹಿಂಗಂದಾಗ ಗೊಂಬೆ ಮಾರಾಟಗಾರ ಹೇಳ್ತಾನ ಇದ್ರೊಳಗೊಂದು ವಿಶೇಷ ಅದ. ಏನ್ ವಿಶೇಷ ಅದ? ಒಂದು ಬುಟ್ಟಿ ಒಳಗ ನೀರ್ ತಂದಿಡ್ಲಿಕ್ಕೆ 3 ಗೊಂಬೆಗಳು ಒಳಗ ಹಾಕ್ತಾನ, 1 ಗೊಂಬೆ ತೇಲ್ ಬರ್ತದ. ಅವಾಗ ರಾಜ ಅಂತ ಏನ್ ಆಶ್ಚರ್ಯ ಅಂದಾಗ ಒಂದು ತಂಗಿದಾಗ ನೀರ್ ತಗೊಂಡು ಕಿವಿ ಈ ಗೊಂಬೆಗಿಂದ ಹಾಕ್ತಾನ, ಈ ಗೊಂಬೆಗಿಂದ ಈ ಕಿವಿಗಿಂದ ಹೊರಗೆ ಬರ್ತದ. ಕಿವಿ ಒಂದು ಗೊಂಬೆ ಒಳಗೆ ಒಂದು ಕಿವಿಯಾಗಿ ನೀರ್ ಹಾಕರ ಇನ್ನೊಂದು ಕಿವಿಯಾಗಿ ನೀರ್ ಬರ್ತದ. ಅವಾಗಂತಾನ ಇದು 100 ರೂಪಾಯಿ ಬೆಲೆದ ಗೊಂಬೆ. ಇನ್ನೊಂದು ಗೊಂಬೆ ತಗೊಂತಾನ, ಅದು ತಗೊಂಡು ಅದ್ರ ಕಿವಿಯಾಗಿ ನೀರ್ ಹಾಕ್ತಾನ, ಅದು ಕಿವಿಯಾಗಿನ್ ತಗೋತದ, ಬಾಯ್ದಾಗಿಂದ ಹೊರಗೆ ಹಾಕ್ತದ. ಇದು 500 ರೂಪಾಯಿ ಗೊಂಬೆ ಅಂತ ಹೇಳ್ತಾನ. ಇನ್ನೊಂದು ಗೊಂಬೆ ಅದ, ಆ ಗೊಂಬೆ ತಗೋತಾನ, ಅದ್ರೊಳಗೆ ನೀರ್ ಹಾಕ್ತಾನ, ಅವೆಲ್ಲ ಒಳಗಿಳಿದು ಹೊಟ್ಟಿ ತುಂಬಿ ಅದು ಗೊಂಬೆ ನೀರ್ ಒಳಗ್ ಮುಳುಗ್ ಬಿಡ್ತದ. ಅವಾಗ ರಾಜ ಹೇಳ್ತಾನ, ರಾಜ ಇದ್ರ ಬೆಲೆ 1000 ಅದ. ಶರಣರ ಸಂಘದಾಗಿರ್ತೇವಲ್ಲ, ಯಾವ ಗೊಂಬೆ ಇದ್ದೇವೋ 1000ರ ಗೊಂಬೆ. ಕೇಳಿರ್ತಕ್ಕಂಥದನ್ನ ಅಳವಡಿಸ್ತಕ್ಕಂಥ ಭಾವ ಅದಲ್ಲ. ಅದಕ್ಕಾಗಿ ಅಂಥ ಭಾವವನ್ನ ಕಲಿಸ್ತಾರೆ. ಕೇಳಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಅದು ಜೀವನ ಆಗ್ತದ ಅಂತಕ್ಕಂಥದನ್ನ ಎಷ್ಟು ಮಾರ್ಮಿಕವಾಗಿ ಎಳೆ 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 ಎಳೆಯಾಗಿ ಎಳೆ ಎಳೆಯಾಗಿ ಬಿಡಿಸಿಡ್ತಾರೆ ಹಾವಿನಹಾಳ ಕಲ್ಲಯ್ಯನವರು. ಅಂತಂದ್ರೆ ಅವ್ರ ವಚನನೇ ಒಂದು ಸೊಗಸದವ. ಆ ವಚನ ಓದ್ತಾ ಓದ್ತಾ ಹೋದಂಗೆಲ್ಲ ಎಷ್ಟು ನಿಷ್ಠೆ ಇದೆ ಹಾವಿನಹಾಳ ಕಲ್ಲಯ್ಯನವರಲ್ಲಿ ಅಂತಂದ್ರೆ, ಅವರು ಗುರುವಿನ ಬಗ್ಗೆ ಅಷ್ಟೇ ನಿಷ್ಠೆಯನ್ನ ಹೇಳ್ತಾರೆ, ಲಿಂಗದ ಬಗ್ಗೆ ಅಷ್ಟೇ ನಿಷ್ಠೆಯನ್ನ ಹೇಳ್ತಾರೆ, ಶರಣರ ಸಂಘದ ಬಗ್ಗೆ ಅಷ್ಟೇ ನಿಷ್ಠೆಯನ್ನ ಹೊಂದಿರತಕ್ಕಂಥವ ನಮ್ಮ ಹಾವಿನಹಾಳ ಕಲ್ಲಯ್ಯನವರು. ಹುಟ್ಟೂರು ಬಿಜಾಪುರ ಜಿಲ್ಲೆ ಹಾವಿನಹಾಳು. ಊರ ಹೆಸರು ಹಾವಿನಹಾಳ್ ಅಂತ. ಬಿಜಾಪುರ ಜಿಲ್ಲೆ ಹಾವಿನಹಾಳಿನಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಹಾವಿನಹಾಳ ಕಲ್ಲಯ್ಯನವರು ಅದೇ ಊರಾಗ ಕಲ್ಲಿನಾಥ ಅಂತಕ್ಕಂಥ ದೇವಾಲಯ ಇರ್ತದ. ಬಹಳ ದಿನ ಈ ಹಾವಿನಹಾಳ ಕಲ್ಲಯ್ಯನವರ ತಂದೆ ತಾಯಿಯಾಗಿರ್ತಕ್ಕಂಥ ಶಿವನೋಜ ತಾಯಿ ಸೋಮವೇ, ತಾಯಿ ಸೋಮವೇ, ತಂದೆ ಶಿವನೋಜ. ಇವರಿಗೆ ಮಕ್ಕಳಿರ್ಲಿಲ್ಲ. ಅದಕ್ಕಾಗಿ ಕಲ್ಲಿನಾಥನ ಪೂಜೆ ಮಾಡ್ತಾರ. ಪೂಜೆ ಮಾಡಿ ಮಗು ಹುಡ್ತು ಅಂತಂದ್ರೆ ಕಲ್ಲಿನಾಥ ಅಂತ ಹೆಸರಿಡ್ತೇವಂತ ಹರಕೆ ಹೊತ್ಕೊಳ್ತಾರ. ಅದಾದ್ಮೇಲೆ ಕೆಲವು ದಿನಗಳಾದ್ಮೇಲೆ ಇವರು ಹಾವಿನಹಾಳ ಕಲ್ಲಯ್ಯನವ್ರು ಜನಿಸ್ತಾರ. ಅವ್ರಿಗೆ ಕಲ್ಲಯ್ಯ ಅಂತ ಹೆಸರಿಡ್ತಾರ. ಮಗು ಬಹಳ ಸುಂದರವಾಗಿರ್ತದ, ಬಹಳ ಚಂದ ಬೆಳೀತದ. ಆದ್ರ ಬೆಳೀತಾ ಬೆಳೀತಾ ಮಗು ಯಾರಂಗಿರ್ತದಂತಂದ್ರೆ ಲೌಕಿಕರಂಗಿರಲ್ಲ, ಶರಣರಂಗಿರ್ತದ. ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಆಟ ಆಡ್ಲತ್ತಂದ್ರ ನೋಡ್ರಿ, ಹೆಣ್ಣು ಮಕ್ಕಳು ಇದಂದ್ರ ಒಂದ್ ಗೊಂಬಿ ತಕೊಂಡ್ ಮಕ್ಕಳಂತ ಆಟ ಆಡ್ತಾವ.
ಏನು ಗೊತ್ತಿರಲ್ಲ, ಸಂಸಾರ ಗೊತ್ತಿಲ್ಲ, ಮನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಗೊಂಬೆ ತಗೋತಾವ, ಅವಕ್ ಸೀರೆ ಉಡಿಸ್ತಾವ, ಅವಕ್ ಸ್ನಾನ ಮಾಡಿಸ್ತಾವ, ಏನೇನೋ ಮಾಡಿ ಮಕ್ಕಳು ಹೆಂಗ ಆಡ್ತಾರ, ನಾವ್ ಹೆಂಗ ಆಟ ಮಾಡ್ತೇವೋ ಮಕ್ಕಳು ಕೂಡ ಗೊಂಬೆ ಆಟ ತಗೊಂಡು ಗೊಂಬೆಗೆ ಇವ್ರ ತಾಯಿ ಆಗ್ಬಿಡ್ತಾರ. ಇದ್ರ ಅರ್ಥ ಲೌಕಿಕ ತುಂಬಿಕೊಂಡದ ಒಳಗಂತ. ಏನು ತುಂಬ್ತದೋ ಅದೇ ತೋರಿಸ್ತದ. ಗಂಡು ಮಕ್ಕಳು ಇದ್ದು ಅಂತಂದ್ರೆ ಗಾಡಿ ನಡೆಸುವು, ಲಾರಿ ನಡೆಸುವು, ಇಂಜಿನಿಯರ್ ಅದು ಇಂಥ ಆಟ ಆಡ್ತವ. ಆದ್ರೆ ಹಾವಿನ ಆಳ ಕಲ್ಲಯ್ಯನವ್ರು ಎಂತ ಆಟ ಆಡ್ತಿರಂತಂದ್ರ ಅವ್ರು ಪ್ರತಿದಿನ ಹೋಗಿ ಕಲ್ಲೇಶ್ವರ ದೇವಾಲಯದ ಕುಂತು ಪ್ರಾರ್ಥನೆ ಮಾಡ್ತಿರಂತ, ಧ್ಯಾನ ಮಾಡ್ತಿರಂತ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಯಾವುದು ಏನಾಗ್ತದೋ ಅನ್ನೋದನ್ನ ಅದು ಮೊಳಕೆ ಇದ್ದಾಗಲೇ ಗೊತ್ತಾಗ್ತದ. ಹಾವಿನ ಹಾಳ ಕಲ್ಲಯ್ಯನವರು ಲೌಕಿಕದಲ್ಲಿ ಹೆಚ್ಚಿನ ಒಂದು ಆಸೆಯನ್ನ ತೋರಿಸಲಾರ್ದೇನೆ, ಹೆಚ್ಚಿನ ಒಂದು ವಿಚಾರವನ್ನ ತೋರಿಸಲಾರ್ದೇನೆ ಅವ್ರು ಪ್ರತಿದಿನ ಹೋಗಿ ಕಲ್ಲಿನಾಥನ ದೇವಸ್ಥಾನದಲ್ಲಿ ಕುಂತು ಧ್ಯಾನ ಮಾಡಿ ಪೂಜೆ ಮಾಡಿ ಅಲ್ಲಿಂದ ಬರ್ತಾ ಇದ್ರು. ಸಣ್ಣ ಮಗು ಏನ್ ಗೊತ್ತಾಗಲ್ಲ, ಹೋಗ್ತದಂತ ತಂದೆ ತಾಯಿಯವರು ಸುಮ್ಮನಾದ್ರು. ಆದ್ರೆ ಬರ್ತಾ ಬರ್ತಾ ಮಗುವಿಗೆ ಹೆಚ್ಚಿನ ಆಸಕ್ತಿ ಅದರಲ್ಲೇ ಮೂಡ್ತಾ ಇತ್ತು, ಹೆಚ್ಚಿನ ಆಸಕ್ತಿ ಮೂಡ್ತಾ ಇತ್ತು. ಅವಾಗ ತಂದೆ ತಾಯಿಗೆ ಬಹಳ ಚಿಂತೆ ಆಯ್ತು. ಯಾವುದರ ಮಗ ಸನ್ಯಾಸಿ ಆಯ್ತಾನಂತನ್ರಿ, ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ತಂದೆ ತಾಯಿರಿಗೆ ಬಹಳ ಹೊಟ್ಟಿನಾಯ್ತದ. ಅದು ಏನದನೋ ಗೊತ್ತಿಲ್ಲ. ಮದುವೆ ಆಗೋದು ಸಂಸಾರ ದುಃಖನ ಮಾಯೆ ಅದ, ಅದ್ರಾಗ ಬಿದ್ದವ್ರು ಯಾರು ಸುಖ ಇಲ್ಲ ಅಂತ ಹೇಳ್ತಾರ. ಆದ್ರೆ ನಮ್ಮ ಮಗಳಿಗೆ ಒಂದು ಹುಡುಗ ನೋಡೋದ ಅಂತಾರ. ಸನ್ಯಾಸಿ ಅನ್ನೋದು ಸಾಮಾನ್ಯ ಇಲ್ಲ. ಇವ್ರು ಬರೀ ಜಪ ಮಾಡ್ತಾ ಇದ್ದಾಗೆ ತಂದೆ ತಾಯಿ ಚಿಂತೆ ಆಯ್ತು. ಹೋಗಿ ಜಪ ಮಾಡ್ಲತ್ತನ, ಮತ್ ಇವನ್ ಜೀವನ ಏನದನೋ ಏನೋ, ಏನ್ ಮಾಡ್ಬೇಕು ಅಂತ ತಾಯಿ ಅಕ್ಕಪಕ್ಕದಾಗಿರ್ತಕ್ಕಂಥವ್ರಿಗೆ ಮಾತಾಡ್ತಾಳ. ಅವಾಗ ಯಾರು ಹೆಂಗಿರ್ತಾರೋ ಅಂತ ಉಪಾಯ ಕೊಡ್ತಾರ. ಅಕ್ಕಿ ಹೇಳೋಳಂತ, ಹಿಂಗ ಅದ್ರ ಬಗೆಹರ ನಿನ್ ಮಗನಿಗೆ ಮನೆ ಬಿಟ್ಟು ಹೋಗ್ತಾನ, ಮೊದಲು ಅವ್ನು ಮದಿ ಮಾಡು. ಮದಿ ಮಾಡಿದ್ರಿ ಅಂತಂದ್ರ ಮಗ ಮನೆಗೆ ಇರ್ತಾನ. ಅದಕ್ಕಾಗಿ ಮದುವೆ ಮಾಡು ಅಂತಂದಾಗ ತಂದೆ ತಾಯಿ ಚಿಂತೆ ಮಾಡ್ತಾರ. ಅವ್ರ ಕುಲಕಸುಬು ಏನಿತ್ತು ಅಂತಂದ್ರೆ ಬಂಗಾರವನ್ನ ಆಭರಣಗಳನ್ನ ಮಾಡ್ತಕ್ಕಂತ ಕುಲಕಸುಬು ಇತ್ತು. ಅದಕ್ಕಾಗಿ ಒಬ್ಬನೇ ಮಗ ಅದನ್ನ ಅವನು ಮದುವೆ ಮಾಡ್ಬೇಕು ಅಂತ ತಂದೆ ತಾಯಿ ವಿಚಾರ ಮಾಡಿ ಕಲ್ಲೇಶ್ವರನ ಮುಂದೆ, ಹಾವಿನಹಾಳ ಕಲ್ಲಯ್ಯನವ್ರ ಮುಂದೆ ಈ ವಿಚಾರ ಇಟ್ಟಾಗ ಕಲ್ಲಯ್ಯನವ್ರು ಹೇಳ್ತಾರ, ಇಲ್ಲ ನನಗೆ ಸಂಸಾರದಲ್ಲಿ ಇಚ್ಛೆ ಇಲ್ಲ, ನನಗೆ ಮುಕ್ತಿಯನ್ನ ಆಗ್ಬೇಕಾಗ್ಯದ, ನನಗೆ ಧ್ಯಾನವನ್ನ ಮಾಡ್ಬೇಕಾಗ್ಯದ, ಅದಕ್ಕಾಗಿ ಸಂಸಾರ ಅಷ್ಟೊಂದು ನನಗೆ ಇಚ್ಛೆ ಇಲ್ಲ ಅಂತಂದಾಗ ತಂದೆ ತಾಯಿಯವರಿಗೆ ಹೆಚ್ಚು ಚಿಂತೆ ಆಗ್ತದ. ಯಾಕೋ ಮಗ ಹಿಂಗ್ ಮಾಡ್ಲತ್ತಾನಂತ ವಿಚಾರ ಮಾಡ್ತಿರ್ತಾರ. ಒಂದು ದಿನ ಕಲ್ಲಯ್ಯನವರು ಹೊರಗೆ ಹೋಗಿರ್ತಾರ. ಹೊರಗೆ ಹೋಗಿದ್ದಾಗ ಅಲ್ಲಿ ಏನಾಗ್ತದಂತಂದ್ರೆ ಕಲ್ಯಾಣದ ಶರಣರು ಬಂದಿರ್ತಾರ. ಹಾವಿನ ಹಾಳಿಗೆ ಕಲ್ಯಾಣದ ಶರಣರು ಬರ್ತಾರ. ಕಲ್ಯಾಣ ಶರಣರು ಬಂದಾಗ ಇವರು ಜಪ ಧ್ಯಾನ ಮಾಡೋದು ಕಲ್ಯಾಣದ ಶರಣ ನೋಡ್ತಾರ. ಅವರಿಗೆ ಅತ್ಯಂತ ಆನಂದ ಆಗ್ತದ. ಈ ಊರಾಗ ಒಬ್ಬ ನಿಷ್ಠಾವಂತ ಅದರ, ಇಂಥ ಒಬ್ಬ ಶರಣರ ಅದರ ಅಂತ ಗೊತ್ತಾಗಿ ಅವ್ರು ಹೇಳ್ತಾರ, ಬರೀ ಜಪ ಧ್ಯಾನದಿಂದ ಮುಕ್ತಿ ಆಗಲ್ಲ, ನಿನಗೇನಾದ್ರೂ ಬೇಕಾದ್ರೆ ನಿನಗೊಬ್ಬ ಗುರುವಿನ ಅವಶ್ಯಕತೆ ಇದೆ. ಸಾಧನೆ ಹೆಂಗ್ ಮಾಡ್ಬೇಕು ಅಂತ ಕಲಿಸ್ತಕ್ಕಂತ ಒಬ್ಬ ಗುರು ನಿನ್ನ ಜೊತೆಗೆ ಬೇಕು. ಅದಕ್ಕಾಗಿ ನಿನ್ನ ಸೊನ್ನಲಾಪುರದಾಗ ಸಿದ್ದರಾಮೇಶ್ವರದರ ಅವ್ರ ಕಡೆ ನೀನ್ ಹೋಗಂತ ಅಪ್ಪಣೆಯನ್ನ ಕೊಡ್ತಾರ. ಅವಾಗ ಹಾವಿನ ಹಾಳ ಕಲ್ಲಯ್ಯನವರು ವಿಚಾರ ಮಾಡ್ತಾರ. ಆಯ್ತು ಅಂತ ಹೇಳಿ ತಂದೆ ತಾಯಿಗೆ ಹೇಳ್ತಾರ, ನಾನು ಸೊನ್ನಲಾಪುರಕ್ಕೆ ಹೋಗ್ತೀನಿ ಅಂತಂದಾಗ ತಂದೆ ತಾಯಿ ಮದುವೆ ಏರ್ಪಾಟ್ ಮಾಡ್ಕೊಂಡಿರ್ತಾರ. ಆದ್ರೆ ಮಗ ಕೇಳಲ್ಲ, ಹೇಳಾರ್ದೇನೆ ಸೊನ್ನಾಲಾಪುರಕ್ಕೆ ಹೋಗ್ತಾರ. ಸೊನ್ನಲಾಪುರಕ್ಕೆ ಹೋಗಿ ಅಲ್ಲಿ ಕಾಯ್ಕೊಂಡು ಕೂಡ್ತಾರ. 3 ದಿನ ಆಗ್ತದ. 3 ದಿನ ಆದ್ಮೇಲೆ ಒಂದು ದಿನ ಸಿದ್ದರಾಮೇಶ್ವರು ಕೆರೆ ಕಟ್ಟೆಯನ್ನ ಕಟ್ಸೋದು. ಅವ್ರಾಗ್ಲೇ ಕಲ್ಯಾಣಕ್ಕೆ ಬಂದು ಹೋಗಿರ್ತಕ್ಕಂಥವ್ರು ಅಲ್ಲಿನ ಒಂದು ದಾಸೋಹ ಕಲ್ಯಾಣ ಶರಣ ಪ್ರಚಾರ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮೇಶ್ವರನ್ನ ಕಂಡು ಇವ್ರು ಸಿದ್ದರಾಮೇಶ್ವರಿಗೆ ಕೇಳ್ತಾರ, ನನಗೆ ಸಿದ್ದರಾಮೇಶ್ವರನ್ನ ಭೇಟಿ ಆಗದ ಅಂತ. ಸಿದ್ದರಾಮೇಶ್ವರಿಗೆ ಅನಿಸ್ತದ, ಯಾಕೆ ಏನ್ ಬೇಕಾಗಿತ್ತು, ಯಾಕೆ ಬಂದಿ ಅಂತಂದಾಗ ನನಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ಕಲ್ಯಾಣದ ಶರಣರು ಸಿದ್ದರಾಮೇಶ್ವರರ ಬಗ್ಗೆ ಹೇಳ್ಯಾರ, ಅದಕ್ಕಾಗಿ ನಾನು ಅವ್ರ ದರ್ಶನ ಮಾಡ್ಬೇಕಾಗ್ಯದಂದಾಗ ಸಿದ್ದರಾಮೇಶ್ವರಿಗೆ ಅತ್ಯಂತ ಹರ್ಷ ಆಗಿ, ಆಯ್ತು ನೀ ಇಲ್ಲೇ ಇದ್ದು ಸಾಧನೆ ಮಾಡು ಅಂತ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಾರ. ಲಿಂಗ ದೀಕ್ಷೆಯನ್ನ ಕೊಡ್ತಾರ. ಲಿಂಗ ದೀಕ್ಷೆಯನ್ನ ಪಡೆದು ಅಲ್ಲೇ ದಾಸೋಹವನ್ನ ಮಾಡ್ತಾ ಶರಣರ ಪರಂಪರೆಯಲ್ಲಿ ತಮ್ಮ ಜೀವನವನ್ನ ಸವಿಸ್ತಾ ಇರ್ಬೇಕಾದ್ರೆ ಒಂದು ದಿನ ಅವರಿಗೆ ಯಾರು ಪರಿಚಯ ಆಗ್ತಾರಂತಂದ್ರೆ ಅಲ್ಲೇ ಇರ್ತಕ್ಕಂಥ ಒಬ್ಬ ಚೆನ್ನವ್ವೆ ಅಂತಕ್ಕಂಥವ್ರು ಪರಿಚಯ ಆಗ್ತದ. ಚೆನ್ನವ್ವೆ ಅಂತಕ್ಕಂಥವ್ರು ಪರಿಚಯ ಆಗ್ತದ. ಅವಾಗ ಸಿದ್ದರಾಮೇಶ್ವರರು ಹಾವಿನ ಹಾಳ ಕಲ್ಲಯ್ಯನವರ ಸಾಧನೆಯನ್ನು ನೋಡಿ ಅವರ ಮನಸ್ಸಿಗೆ ಹೊಂದ್ಕೊಳ್ತಕ್ಕಂಥವ್ರು, ಅವರ ಮನಸ್ಸಿಗೆ
ಇಚ್ಛೆಗೆ ಅರಿತು ನಡ್ತಕ್ಕಂಥ ಸತಿ ಅವಳಿದ್ದಳು. ಅವಳ ಜೊತೆ ಇವರು ನಮ್ದು ಹಾವಿನಹಾಳ ಕಲ್ಲಯ್ಯನವರ ವಿವಾಹವನ್ನ ಮಾಡ್ತಾರ. ಅವ್ರ ದಾಂಪತ್ಯ ಆನಂದದಿಂದ ನಡೀತಾ ಇರ್ತದ. ಒಂದು ಕಡೆ ಸಾಧನೆ, ಒಂದು ಕಡೆ ಅರ್ಥ ಮಾಡ್ಕೊಳ್ತಕ್ಕಂಥ ಸತಿ. ಇವೆರಡು ಇತ್ತಂತಂದ್ರ ಆ ಮನೆ ಹೆಂಗಾಗ್ತದ? ಸ್ವರ್ಗದ ಮನೆ ಆಗ್ತದ. ಅಂತ ಸಾಮರಸ್ಯವನ್ನ ಹೊಂದಿರತಕ್ಕಂಥ ಮನೆ ಹಾವಿನಹಾಳ ಕಲ್ಲಯ್ಯನವ್ರ ಮನೆ ಆಗಿತ್ತು. ಅಂತ ಮನೆನೇ ಇರ್ಬೇಕ್ರಿ. ಪ್ರೇಮ ತುಂಬಿರ್ತಕ್ಕಂಥ ಮನೆ ಇರ್ಬೇಕು, ಪ್ರೀತಿ ವಿಶ್ವಾಸ ಇರ್ತಕ್ಕಂಥ ಮನೆ ಇರ್ಬೇಕು. ಅಂತ ಮನೆ ಇತ್ತು ಅಂತಂದ್ರೆ ಎಷ್ಟೇ ಸಿಟ್ಟಿನ ಮಾತಾಡ್ಲಿ ಅಲ್ಲಿ ಪ್ರೇಮನೆ ಬರ್ತದ. ಇಲ್ಲಾಂದ್ರೆ ಸಣ್ಣ ಸಣ್ಣ ಸಿಟ್ಟಿನ ಮಾತುಗಳನ್ನು ಏನಾಗ್ತವ? ದೊಡ್ಡ ದೊಡ್ಡ ಜಗಳಕ್ಕೆ ಆಸ್ಪದ ಮಾಡ್ಕೊಡ್ತವ. ಅದಕ್ಕಾಗಿ ಸದಾ ಕಾಲ ಸಂಸಾರದಲ್ಲಿ ಪ್ರೇಮನೆ ಇರ್ಬೇಕು. ಒಂದು ಸಾರಿ ಗಂಡ ಒಳ ಕುಂತಿನಂತ, ಹೆಂಡತಿ ಹೊರಗ್ ಬಂದಳಂತ. ಹೊರಗ್ ಬಂದು ಗಂಡ ಕರ್ತಾಳಂತ, ರೀ ಇಲ್ಲಿ ಹೊರಗ್ ಬರ್ರಿ, ಯಾರೋ ನಿಮ್ ನೆಂಟ್ರು ಬಂದಾರ, ಹೊರಗ್ ಬರ್ರಿ ಅಂತ ಕರ್ದಳಂತ. ಗಂಡ ಹೊರಗ್ ಬಂದು ಹೋಗ್ ನೋಡ್ತಾನ, ಎರಡು ಕತ್ತಿ ನಿಂತಾವ. ಗಂಡ ಅಂದನಂತ, ಏನ್ ಅನ್ಬೇಕೀಗ? ಯಾವಾಗ ಬಂದಿರಿ? ಅತ್ತಿ ಮಾವ ಬರ್ ಒಳಗ ಅಂತ ಕರ್ದನಂತ. ಶರಣಾರ್ಥಿ ಅತ್ತಿ ಮಾವ ಬರ್ ಒಳಗ ಅಂತ ಕರ್ದನಂತ. ಮತ್ತ ಗಂಡ ಹೆಂಡತಿ ನಕ್ ಹೋದ್ರಂತ. ಹೆಂಗ್ ನೀ ನನ್ ನೆಂಟ್ರ ಕತ್ತಿ ಅಂದಿ? ನಮ್ಮವ್ವ ಕತ್ತಿ ಏನು? ಬಿತ್ತು ಜಗಳ. ಆದ್ರೆ ಸಂಸಾರದಲ್ಲಿ ಪ್ರೇಮದೊಂದಿಗೆ ಏನಿರ್ಬೇಕು? ಸ್ವಲ್ಪ ಪ್ರೇಮನೂ ಇರ್ಬೇಕು, ಆನಂದ ಇರ್ತಕ್ಕಂಥ ಮನೆ ಇತ್ತು ಅಂತಂದ್ರೆ ಅದು ಆನಂದದ ಮನೆ ಆಗ್ತದ. ಅಂತ ಒಂದು ತುಂಬಿ ನಡ್ತಕ್ಕಂಥ ಸಂಸಾರ ನಮ್ಮ ಹಾವಿನಹಾಳ ಕಲ್ಲಯ್ಯನವರ ಮನೆ ಆಗಿತ್ತು. ಅವರಿಗೆ ಹುಟ್ಟಿರ್ತಕ್ಕಂಥ ಒಬ್ಬಳೆ ಮಗಳು, ಆಕಿನ ಹೆಸರು ಕಲ್ಲವ್ವೆ ಅಂತ ಇಡ್ತಾರೆ. ಒಬ್ಬಳ ಮಗಳು ಇರ್ತಾಳ, ಆಕೆ ಕಲ್ಲವ್ವೆ ಅಂತ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಕಲ್ಲಿನಾಥನ ಮೇಲೆ ಅತ್ಯಂತ ವಿಶ್ವಾಸ ಇತ್ತು. ಲಿಂಗ ದೀಕ್ಷೆ ಪಡೆದಿರ್ತಕ್ಕಂಥ ಶರಣರು ಮಗಳ ಹೆಸರು ಕಲ್ಲವ್ವೆ ಅಂತ ಇಡ್ತಾಳ. ಮಗಳು ಕೂಡ ಶರಣ ಪರಂಪರೆಯಲ್ಲಿ ನಡೀತಕ್ಕಂಥವಳು. ಆಚಾರ ವಿಚಾರವನ್ನ ತಿಳ್ಕೊಂಡು ಬೆಳಿತಾ ಇರ್ತಾಳ. ಒಂದು ದಿನ ಮಗಳು ಏನ್ ಮಾಡ್ತಾಳಂದ್ರೆ, ನದಿಗೆ ಹೋಗಿ ನೀರ್ ತರಬೇಕು, ಕೆರೆಗೆ ಹೋಗಿ ನೀರ್ ತರಬೇಕಂತ ಹೋಗ್ತಾಳ. ಕೆರೆ ಒಳಗಿಂದ ನೀರ್ ತುಂಬಿಕೊಂಡು ಇನ್ನೇನು ಬರ್ಬೇಕು ಅನ್ನೋದ್ರೊಳಗಾಗಿ ಎದುರಿಂದ ಒಬ್ಬ ಬ್ರಾಹ್ಮಣ ಬಂದು ಆಕೆಗೆ ಮುಟ್ಕೊಂಡ್ ಬಿಡ್ತಾನ. ಅವಾಗ ಆಕಿ ಯಾವಾಗ ಬ್ರಾಹ್ಮಣ ಅವಳಿಗೆ ಮುಟ್ಟಲು, ಅವಾಗ ಆ ಕಲ್ಲವ್ವ ಏನ್ ಮಾಡ್ತಾಳಂದ್ರ ತುಂಬಿದ ಕೊಡೋದು ನೀರ್ ಚೆಲ್ಲಿ ಮತ್ತೊಮ್ಮೆ ತೊಳೆದು ನೀರ್ ತುಂಬ್ಕೊಂಡ್ ಬರ್ತಾಳ. ಬ್ರಾಹ್ಮಣನಿಗೆ ಆಶ್ಚರ್ಯ ಆಗ್ತದ, ಈಕಿಗೆ ನಾನು ಮುಟ್ಕೊಂಡಾಗ ನಾನು ಮೈಲಿಗೆ ಆದೀನಿ, ಆದ್ರೆ ಈಕಿನೇ ನೀರ್ ಚೆಲ್ಲಿ ಮತ್ತೆ ತುಂಬ್ಕೊಂಡಲ್ಲ ಅಂತ ಅವನಿಗೆ ಸಿಟ್ಟು ಬರ್ತದ. ಕೇಳ್ತಾನ, ಅಲ್ಲ ಹುಚ್ಚಾಗಿದೇನು? ನಾನ್ ಮುಟ್ರು ನೀರ್ ಚೆಲ್ಲಿದನ ಅದು ತೀರ್ಥ ಆಗ್ಬಿಡ್ತದ ಅಂತ ಹೇಳ್ತಾನೆ. ಅವಾಗ ಆಕಿ ಅಂತಾಳ, ಅಲ್ಲ ತೀರ್ಥ ಅಲ್ಲ, ಶಿವಭಕ್ತರ ಮನೆಯಲ್ಲಿರ್ತಕ್ಕಂಥವ್ರು ಭವಿಗಳನ್ನ ಮುಟ್ಕೊಳ್ಳಲ್ಲ. ನೀನ್ ಅಂಗದ ಮೇಲೆ ಲಿಂಗ ಇಲ್ಲ, ಅದಕ್ಕಾಗಿ ನಿನ್ನ ನೀರು ಮುಟ್ಟಿದ್ದು ಅಪವಿತ್ರ ಆಯ್ತು ಅಂತ ಹೇಳ್ಬಿಡ್ತಾಳ. ನೀನು ಮುಟ್ಟಿರ್ತಕ್ಕಂಥ ನೀರು ಅಪವಿತ್ರ ಆಯ್ತು, ನೆನ್ನೆ ಎದೆ ಮೇಲೆ ಲಿಂಗ ಇಲ್ಲ ಅಂದಾಗ ಎಷ್ಟು ಸಿಟ್ಟು ಬರ್ತದ ಬ್ರಾಹ್ಮಣರಿಗೆ ಅಂದ್ರೆ, ಅವಾಗ ಪರಮಾತ್ಮನ ಬಾಯಿ ಯಾರು ನಿನ್ ನುಡಿತದ ಅಂತಂದ್ರ ಬ್ರಾಹ್ಮಣ ನಿನ್ ನುಡಿತದ ಅಂತ ಭಾವ ಇತ್ತು. ಅವಾಗ ಅವ ಏನ್ ಮಾಡ್ತಾನಂತಂದ್ರ ಸೀದಾ ಬಂದ್ ಹಾವಿನಹಾಳ ಕಲ್ಲಯ್ಯವ್ರ ಹತ್ರ ಫಿರ್ಯಾದಿ ತರ್ತಾನ. ಅಲ್ಲ ನಿನ್ ಮಗಳು ನನಗ್ ಮುಟ್ಸ್ಕೊಂಡ್ರ ಅಪವಿತ್ರ ಆದ ನೀರಂತ ಚೆಲ್ಬಿಟ್ಟಳ, ಅದಕ್ಕಾಗಿ ಈಕಿ ಹೇಳಿದ ಮಾತು ಹೆಂಗದ ಅಂತಂದಾಗ ಅವ ಹೇಳ್ತಾನ, ಹಾವಿನಹಾಳ ಕಲ್ಲಯ್ಯನವ್ರು ಹೇಳ್ತಾರ, ಹೌದು, ಯಾರ ಅಂಗದ ಮೇಲೆ ಲಿಂಗ ಇಲ್ಲ ಅವರು ಭವಿಗಳಾಗಿರ್ತಾರ, ಅಂತವ್ರಿಗೆ ನಾವು ಮುಟ್ಟಿದೇವ ಅಂತಂದ್ರ ನಮ್ಮ ಕುಲ ಕೆಡ್ತದ. ಶರಣ ಕುಲದಲ್ಲಿ ಎರಡೇ ಅದಾವ, ಒಂದು ಭಕ್ತ, ಇನ್ನೊಂದು ಭವಿ ಅದ. ಅಂಗದ ಮೇಲೆ ಲಿಂಗ ಇಲ್ಲ, ಅದಕ್ಕಾಗಿ ನೀನು ಮುಟ್ಟಿರ್ತಕ್ಕಂಥ ನೀರು ಅವು ತೀರ್ಥ ಆಗಲ್ಲ, ಅವು ಅಮಂಗಲ ಆಗ್ತಾವ ಅಂತಂದಾಗ ಎಷ್ಟು ಸಿಟ್ಟು ಬರ್ತದಂತಂದ್ರೆ ಬ್ರಾಹ್ಮಣ ಅದ ಹೆಂಗಾಗ್ತದ? ನಾವು ಪರಮಾತ್ಮನ ಬಾಯಿಯಿಂದ ವೇದ ಶಾಸ್ತ್ರವನ್ನ ನುಡಿತೀವಿ, ನಮ್ಮ ಬಾಯಿ ಮುಖಾಂತರ ಪರಮಾತ್ಮ ನುಡಿತಾನಂದಾಗ ಹಾವಿನಹಾಳ ಕಲ್ಲಯ್ಯ ಹೇಳ್ತಾರೆ, ಶಿವಭಕ್ತರ ಮನೆಯಲ್ಲಿರ್ತಕ್ಕಂಥ ಶ್ವಾನನು ಕೂಡ ವೇದ ಮಂತ್ರ ಘೋಷಗಳು ಹೇಳ್ತದ ಅಂತ ಹೇಳ್ತಾರ. ಶಿವಭಕ್ತರ ಮನೆಗಿರ್ತಕ್ಕಂಥ ನಾಯಿ ಅದನ್ನು ಕೂಡ ವೇದ ಮಂತ್ರ ಹೇಳ್ತದ ಅಂದಾಗ ಅವನಿಗೆ ಬ್ರಾಹ್ಮಣ ಅಂತಾನ, ಹೌದಾ ಇದು ಸತ್ಯ ಇದ್ರ ಸವಾಲದ, ಹಾಕ್ಸ್ ನೋಡ್ರಿ ನಿನ್ನ ನಾಯಿಲಿಂದ ವೇದ ಮಂತ್ರ ಘೋಷಗಳು ಹೇಳಂದಾಗ ಅವಾಗ ಹಾವಿನಹಾಳ ಕಲ್ಲಯ್ಯ ಅಲ್ಲೇ ನಿಂತದ ನಾಯಿಗೆ ಹೇಳ್ತಾರ, ನೀನು ಲಿಂಗ ಪ್ರಸಾದವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು, ಪ್ರತಿದಿನ ಲಿಂಗ ಪೂಜೆಯನ್ನ ಮಾಡಿ ಲಿಂಗ ಪ್ರಸಾದವನ್ನ ಮಾಡಬಡಿಸಿನಿ, ಅದಕ್ಕೆ ನಿನ್ನ ಬಾಯಿಲಿಂದ ವೇದ ಮಂತ್ರಗಳು ಬರ್ಲಿ ಅಂದಾಗ ಪಟ 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 ನಾಯಿ ವೇದ ಘೋಷಗಳು ಹೇಳ್ತಂತ. ನಾಯಿ ಬಾಯಿಯಿಂದ ವೇದ ಘೋಷಗಳು ಬಂದು ಯಾವಾಗ ನಾಯಿ ಬಾಯಿಲಿಂದ ವೇದ ಘೋಷಗಳು ಬರ್ತವೋ ಅವಾಗ ಅವ್ರಿಗೆ ಬಹಳ ಆಶ್ಚರ್ಯ ಆಗ್ತದ. ಶಿವಭಕ್ತರಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ, ಶಿವಭಕ್ತರ ಶರಣರ ರೋಮ ನೊಂದಡೆ ಶಿವ ನೋಯುವ ನೋಡ ಅಂತಕ್ಕಂಥ ಮಾತು ಗೊತ್ತಾಗ್ತದ. ಅವಾಗ ಅಡ್ಡ ಬಿದ್ದು ಹಾವಿನಹಾಳ ಕಲ್ಲಯ್ಯನವರಿಗೆ ಶರಣ ಹೋಗ್ತಾರ. ಇನ್ ಮುಂದೆ ನಮ್ಮಿಂದ ತಪ್ಪಾಯ್ತು ಅಂತಕ್ಕಂಥ ಮಾತನ್ನ ತಿಳಿಸ್ತಾರೆ. ಇದು ಇವರ ಜೀವನದಲ್ಲಿ ಬರ್ತಕ್ಕಂಥ ಒಂದು ಪವಾಡ ಘಟನೆಯನ್ನು ಕೂಡ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಒಂದು ಸಾರಿ ನಸ್ರುದ್ದೀನ್ ಮುಲ್ಲಾ
ದಿನಾ ಸಾಕ್ಸ್ ಹಾಕೊಂಡು ಆಫೀಸ್ ಬರ್ತೀನಂತ 10 ವರ್ಷ ಆಗಿತ್ತಂತ ಸಾಕ್ಸೇ ಒಗ್ದಿದ್ದಿಲ್ಲ ಅಂತ. ಇಂಥ ಹೊಲಸಿತ್ತಂತ ಸಾಕ್ಸ್ ಅಂದ್ರ ನಸ್ರೋದಿನ ಮುಲ್ಲ ಒಳಗ್ ಕಾಲಿಟ್ರಿ ಎಲ್ಲರೂ ಮೂಗ್ ಮುಚ್ಕೊಳ್ತಿರಂತ ಅಷ್ಟು ಗಪ್ಪುಟ್ ಕಾಣ್ ಬಂದಿವು. ಒಂದು ದಿನ ಆಫೀಸರ್ ಬಂದ್ ಹೇಳನಂತ, ಮುಲ್ಲ ನಾಳೆ ನಡೆದು ನೀ ಸಾಕ್ಸ್ ತೆಗೆಯಲ್ ಹೋದಿ ಅಂತಂದ್ರ ಹಾಕೊಂಡ್ ಬರ್ಲೋದಿ ಅಂತಂದ್ರ ನಿನಗ ಆಫೀಸ್ನಿಂದ ಕಳಿಸ್ಬಿಡ್ತೇವು, ನೀನ್ ನೌಕರಿನೇ ತೆಗೆದಾಕ್ ಬಿಡ್ತೇವು ಅಂದ್ರಂತ. ಅವಾಗ ಮುಲ್ಲ ಆಯ್ತಂತ ಹೋದನಂತ. ಹೋಗಿ ಮರ್ದಿನ ಮತ್ತ ಆಫೀಸ್ನಾಗ ಬರ್ಲತ್ತನಂತ ಗಪ್ಪಂತ ವಾಸನ್ ಬಂತಂತ. ಆಫೀಸರ್ಗೆ ಇಷ್ಟು ಸಿಟ್ಟು ಬಂತಂತ, ಅಲ್ಲ ಮುಲ್ಲ ನಿಲ್ಲೇ ಹೇಳಿ ನಿನಗ ಸಾಕ್ಸ್ ತೆಗೆದು ಹೊಸ ಸಾಕ್ಸ್ ಹಾಕೊಂಡ್ ಬಂದಿನಿ ಮತ್ ವಾಸನ ಹೊಂಟದಲ್ಲ ಅಂದಾಗ ಅವ ಅಂತಾನ, ಸಾಬ್ರೆ ನನಗೇನು ಹುಚ್ಚ ಅಂತ ತಿಳಿಬೇಡ್ರಿ, ನನಗೂ ಹೇಳಿ ಗೊತ್ತಾಗ್ತದ, ನೀವ್ ಹೇಳಿರಂತ ಹೊಸ ಸಾಕ್ಸ್ ಹಾಕೊಂಡಿನಿಲ್ಲ ನೋಡ್ರಂತ ಪ್ಯಾಂಟ್ ಎತ್ತಿ ಸಾಕ್ಸ್ ತೋರ್ಸುನಂತ. ಅವಾಗ ಅಂದ್ರಂತ, ಮತ್ತೆ ಕೀಟ್ ವಾಸನ ಹೊಂಟದಂದ್ರ ನೀವು ನಂಬಲ್ರಂತ ಹಳೆ ಸಾಕ್ಸ್ ನನ್ ಕಿಸ್ದಾಗ ಇಟ್ಕೊಂಡ್ ಬಂದಿದೆ ಅಂದ. ನಾನು ಹೊಸ ಹಾಕೊಂಡಿದ್ರೆ ನೀವು ನಂಬಲ್ರಂತ ಹಳೆ ಕಿಸ್ದಾಗ ಇಟ್ಕೊಂಡ್ ಬಂದಿದೆ ಅಂದನಂತ. ಹಂಗದ ನಂಬುತ್ತೇವು, ಸತ್ಯ ಅದ, ಶರಣರ ಮಾತದ, ಇಷ್ಟೆಲ್ಲ ಹೇಳ್ಯಾರ, ಇದೇ ಜೀವನ ಅದ ಅಂತ ನಂಬುತ್ತೇವು. ಮತ್ತ ಹಳೇದೊಂದು ಕಿಸ್ದಾಗ ಇಟ್ಕೊಂಡೇ ಇರ್ತೇವು. ಹೆಂಗ್ ಮಾಡ್ಲಕ್ಕಾಯ್ತದ್ರಿ? ದಸರಿ ಹೊಂಟದ, ಕೂಡ್ಸೇಬೇಕಾಯ್ತದ. ಪ್ರವಚನ ಕೇಳ ಬಂದೋಟ್ ಈಸಿ ಇಲ್ಲ, ನಮ್ಮ ಅತ್ತಿ ಬಿಡಲ್ಲ, ಕೂಡ್ಸೆ ಅಂತಾರ. ಈ ಭಾವಗಳು ಮತ್ತೆ ಸುಳಿದು 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 ಭಯಕ್ಕಾಗಿ ಬಿದ್ದು ಯಾರ್ದೋ ಕಟ್ಟುಪಾಡಿಗಾಗಿ ಬಿದ್ದು ನಾವು ಮತ್ತೆ ಹಳೆ ಸಂಪ್ರದಾಯಗಳನ್ನ ನಮ್ಮ ಜೀವನದಲ್ಲಿ ತಗೊಂಡು ಬರ್ತಾ ಇರ್ತೀವಲ್ಲ. ಅದಕ್ಕಾಗಿ ಹೇಳ್ತಾರೆ ಶರಣರು, ಗುರುನೂ ಅದ, ಲಿಂಗನೂ ಅದ, ಜಂಗಮನೂ ಅದ, ಎಲ್ಲ ಇದನ್ನು ಕೂಡ ಆನಂದ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಶರಣರ ಸಂಘದಿಂದ ದೂರ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಸದಾ ಕಾಲ ಶರಣರ ಸಂಘದಾಗಿದ್ದೇವಂತಂದ್ರೆ ಆನಂದದ ಜೀವನ ಆಗ್ತದ. ಅಂತ ಶರಣರ ಸಂಘವನ್ನ ನಿರ್ಮಾಣ ಮಾಡಿ ಹೋಗಿರ್ತಕ್ಕಂಥವ್ರು ನಮ್ಮ ಹಾವಿನಹಾಳ ಕಲ್ಲಯ್ಯನವರು. ಗುರುದೇವರ ತತ್ವದಲ್ಲಿ ಗುರುದೇವರ ಆಚಾರ ವಿಚಾರಗಳನ್ನ ಕಂಡು ಅವರ ಒಂದು ದಾರಿಯಲ್ಲಿ ನಡೆದಿರ್ತಕ್ಕಂಥವ್ರು ಹಾವಿನಹಾಳ ಕಲ್ಲಯ್ಯನವರು. ಅಂಥ ಜೀವನ ನಮ್ದಾಗ್ಬೇಕು. ಅಂಥ ಜೀವನ ನಮ್ದಾಯ್ತು ಅಂತಂದ್ರೆ ನಾವು ಕೂಡ ಏನಾಗ್ತೀವಿ? ಶರಣರಾಗ್ತೀವಿ ಅಂತಕ್ಕಂಥದನ್ನ ತಿಳಿಸ್ತಾರೆ. ಅಂಬಿಗಾರ ಚೌಡಯ್ಯನವರು ಒಂದ್ ಮಾತು ಹೇಳಿರು. ಏನ್ ಹೇಳಿರು? ಯಾವುದೇ ಗುರು ಶಿಷ್ಯಗ ದೀಕ್ಷಾ ಕೊಟ್ಟು ತಿರುಗಿ ಅವನ ಮನೆಗೆ ಉಣ್ಬ್ಯಾಡ್ದಂತ ಅಕ್ಕಿ ಕಣಕ ತಗೊಂಡು ಹೋಗ್ಲತ್ತನಂದ್ರ ಏನ್ ಮಾಡ್ಬೇಕಂತ ಹೇಳಿರು? ಮೊದಲು ಅವನಿಗೆ ಕೆಡಾಕ್ಬೇಕು. ಚಂದದ ವಚನ ನೆನ್ಪು ಮಾಡ್ಕೋಬೇಕು. ಅವನಿಗೆ ಕೆಡಾಕ್ಬೇಕು. ಕೆಡಕಿ ಮೂಗ್ ಕೊಯ್ಬೇಕು. ಮೂಗ್ ಕೊಯ್ದು ಇಟ್ಟಂಗಿ ಕಲ್ಲಚ್ಚಿ ತಿಕ್ಕಬೇಕು. ತಿಕ್ಕಿ ಅದ್ರ ಮೇಲೆ ಸಾಸಿ ಪುಡಿ ಹಾಕಬೇಕು. ಸಾಸಿ ಪುಡಿ ಹಾಕಿ ನಿಂಬೆ ಹಣ್ಣಿನ ಹಿಂಡಬೇಕು. ಹಿಂಡಿ ಅವನಿಗೆ ನಿಂದ್ರಿಸ್ಬೇಕಂತ. ಶರಣರಂದ್ರೆ ಹೆಂಗಿರ್ಬೇಕಂದ್ರೆ ಜಾತಿ ಮತ ಕುಲಗಳನ್ನ ಕಳ್ಕೊಂಡಿರ್ತಕ್ಕಂಥವ್ರು, ಅದು ಮೆಟ್ಟಿ ನಿಂತಿರ್ತಕ್ಕಂಥವ್ರು, ಸಹಜ ಭಾವವನ್ನ ಹೊಂದಿರ್ತಕ್ಕಂಥವ್ರು, ಸರ್ವರಲ್ಲಿ ಪರಮಾತ್ಮನನ್ನ ಕಾಣ್ತಕ್ಕಂಥ ನಿಷ್ಠೆ ಶರಣರಲ್ಲಿ ಇರ್ತದ. ಅಂತ ನಿಷ್ಠೆಯನ್ನ ಕಲಿಸಿರ್ತಕ್ಕಂಥ ಹಾವಿನಹಾಳ ಕಲ್ಲಯ್ಯನವರ ಜೀವನದಿಂದ ನಾವು ಏನು ಕಲಿಯೋದ ಅಂತಂದ್ರೆ, ಒಬ್ಬ ಶಿವಭಕ್ತನ ಮನೆಯ ಶ್ವಾನನು ಕೂಡ ವೇದ ಓದ್ತದ. ಜೊತೆಗೆ ಸಂಸಾರನೇ ದೊಡ್ಡದಲ್ಲ, ಸಂಸಾರ ಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ, ಸಂಸಾರ ಮುಕ್ತಿಯನ್ನು ಯಾವ ರೀತಿ ಪಡಿಬೇಕು ಅಂತಕ್ಕಂಥದನ್ನ, ಆಮೇಲೆ ಗುರು ಅಂದ್ರೆ ಯಾರು, ಗುರುವಿನ ಅನುಭವ ಅಂದ್ರೆ ಏನು ಅನ್ನೋದನ್ನ ಅತ್ಯಂತ ಮಾರ್ಮಿಕವಾಗಿ ವಚನದಲ್ಲಿ ಹಿಡಿದಿಟ್ಟಿದ್ದಾರೆ. ಅವರ ವಚನಗಳನ್ನು ಓದ್ತಾ ಅವರ ಜೀವನದ ಆದರ್ಶವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ನೀವುಗಳೆಲ್ಲ ಶರಣರ ಆಗೋಣ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಮಾಡ್ತೇನೆ. ಶರಣು ಶರಣ.